ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. 30 ಜಿಲ್ಲೆ 30 ಸುದ್ದಿಯನ್ನ ನೋಡಿ ಬರೋಣ. ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಶಿವಮೊಗ್ಗದ ಸ್ಮಾರ್ಟ್ ಸಿಟಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಸ್ಮಾರ್ಟ್ ಸಿಟಿ ಕಚೇರಿಯ ಮುಂಭಾಗದಲ್ಲೇ ಎಂಜಿನಿಯರ್ ಕೃಷ್ಣಪ್ಪ ಲಂಚನ್ನ ಸ್ವೀಕರಿಸ್ತಾ ಇದ್ರು. ಇನ್ನು 4 ವರ್ಷದ ಹಿಂದೆ ರಿಟೈರ್ಡ್ ಆಗಿ ನಂತರ ಹೊರಗುತ್ತಿಗೆ ಆಧಾರದಲ್ಲಿ ಕೃಷ್ಣಪ್ಪ ಅವರು ಕೆಲಸವನ್ನ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ. ಇನ್ನು ಸೈಟ್ ಎಕ್ಸಿಕ್ಯೂಟಿವ್ ಪವನ್ ಎಂಎಸ್ ಎಂಬುವರಿಂದ ಬಿಲ್ ಪಾಸ್ ಮಾಡಿಸಲು 1 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಅದರಂತೆ ಲಂಚವನ್ನ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬಿದ್ದಿದ್ದಾರೆ. ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನ ಮುಂದುವರಿಸುತ್ತಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜೇರಟಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಿಂದಲೇ ಮಹಾ ವಂಚನೆಯಾಗಿದೆ. ಪಂಚಾಯಿತಿಯ ಅಧ್ಯಕ್ಷೆ ರುದ್ರಾಕ್ಷಿ ಎನ್ನುವವರಿಂದ 2 ಹುದ್ದೆಗಳನ್ನ ನಿರ್ವಹಿಸಿ ಗೌರವಧನವನ್ನ ಪಡೆದು ವಂಚನೆ ಮಾಡ್ತಿರೋದೀಗ ಬೆಳಕಿಗೆ ಬಂದಿದೆ. 2017ರಿಂದ ಸ್ವಚ್ಛತೆಗಾರರಾಗಿ ಗ್ರಾಮ ಪಂಚಾಯಿತಿಯಲ್ಲಿ ರುದ್ರಾಕ್ಷಿ ಕೆಲಸ ಮಾಡ್ತಾ ಇದ್ರು. 2020-21ರಲ್ಲಿ ಗ್ರಾಮ ಪಂಚಾಯಿತಿಯ ಚುನಾವಣೆಗೆ ನಿಂತು ಸದಸ್ಯರಾಗಿ ಆಯ್ಕೆಯಾಗಿ ನಂತರವೂ ಕೂಡ ಸ್ವಚ್ಛತೆಗಾರರಾಗಿ ಕೆಲಸ ಮಾಡ್ತಾ ಗೌರವಧನವನ್ನ ಪಡೆದಿದ್ದಾರೆ. ಬರೋಬ್ಬರಿ 1.5 ವರ್ಷದವರೆಗೂ ಕೂಡ 2 ಹುದ್ದೆಯ ಗೌರವಧನವನ್ನ ಪಡೆದಿರೋದು ರುದ್ರಾಕ್ಷಿಯ ಈಗ ಕೆಲ ಸದಸ್ಯರು ಕೂಡ ಸಿಡಿದೆದ್ದಿದ್ದಾರೆ. ಇನ್ನು ದೂರು ನೀಡಿ ಕ್ರಮ ಸಾಬೀತಾದರೂ ರುದ್ರಾಕ್ಷಿಯ ವಿರುದ್ಧ ಯಾವುದೇ ಕ್ರಮವಾಗಲಿಲ್ಲ. ಹೀಗಾಗಿ ಸದಸ್ಯರು ಈಗ ಆರೋಪವನ್ನ ಮಾಡ್ತಿದ್ದಾರೆ. ಪ್ರಚೋದಾತ್ಮಕ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಕ್ಕೆ ಹರಿಬಿಟ್ಟ ಪಾಲಿಕೆಯ ಮಾಜಿ ಸದಸ್ಯನ ವಿರುದ್ಧ ಕೇಸ್ ದಾಖಲಾಗ್ತಿದೆ. ವಕ್ಫ್ ಮಸೂದೆ ವಿಚಾರವಾಗಿ ಕೆಲವು ಪ್ರಚೋದನಕಾರಿ ವಿಡಿಯೋ ಮಾಡಿದ್ದ ದಾವಣಗೆರೆ ನಗರದ ಆಜಾದ್ ನಗರದ ನಿವಾಸಿ ಕಬೀರ್ ಖಾನ್ ವಿರುದ್ಧ ಕೇಸ್ ದಾಖಲಾಗಿದೆ. ವಿಡಿಯೋದಲ್ಲಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಇನ್ನು ಗಲಭೆಗೆ ಪ್ರಚೋದನೆ ಮಾಡುವಂತ ಉದ್ದೇಶ ಇದೆ ಅಂತ ಪೊಲೀಸರೇ ದೂರನ್ನ ದಾಖಲಿಸಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗಿದೆ. अस्सलामुअलैकुम व रहमतुल्लाहि व बरकातुहू। आज इस मौके पर एक बात करना चाहता हूँ मैं, क्योंकि बहुत सारे गाँव में इसके बारे में प्रोटेस्टां कर रही हैं। ये बिल रद्द करने के बारे में है ना, अल्लाह के सुझाव दे रही हैं कैसा करना क्या करना। अगर वो एक्चुअली मैं मेरे तरफ से एक बात बोलता हूँ, मेरे तरफ से है प्रोटेस्टां करने से, कटोटरा पकड़ने से, डीसी साहब को जाको देने से, सीएम को देने से और पदाधिकारी को लज्जा को देने से क्या अभी फायदा नहीं है। रास्ते पर उतरना ज़रूरी है। जो भी करना चाहते हैं तुम्हें चलाओ, मरो, जान की आहुति देना। ಧಾರವಾಡದ ತಹಶೀಲ್ದಾರ್ ಕಚೇರಿಯಲ್ಲಿ ಹೇಳೋರ್ ಕೇಳೋರ್ ಯಾರೂ ಇಲ್ಲ ಅನ್ನುವಂತ ಆಗಿದೆ. ಯಾಕಂದ್ರೆ ಅಧಿಕಾರಿಯ ಕುರ್ಚಿ ಮೇಲೆ ಏಜೆಂಟ್ ಕುಳಿತು ಕೆಲಸ ಮಾಡ್ತಿದ್ದಾರೆ. ಇನ್ನು ಅರ್ಧ ಸಾರ್ವಜನಿಕರ ಕೆಲಸಗಳು ಏಜೆಂಟ್ಗಳ ಮೂಲಕವೇ ನಡೀತಾ ಇದೆ. ಶಿರಸ್ತೆದಾರ ಅಲ್ಲದೆ ಇದ್ರೂ ಕೂಡ ಏಜೆಂಟ್ಗಳ ಮೂಲಕ ಕೆಲಸ ಮಾಡಿಸ್ತಿದ್ದಾರೆ. ಯಾರೋ ಬಂದು ಕುಳಿತರೂ ಕೂಡ ಅದಕ್ಕೆ ಅಧಿಕಾರಿಗಳು ಸಬೂಬನ್ನು ನೀಡ್ತಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದ್ರೆ ಅವರಿಗೆ ಆ ಬಗ್ಗೆ ಜ್ಞಾನ ಇದೆ, ಆ ಕೆಲಸ ಅವರು ಮಾಡಬಹುದು ಅಂತ ಉತ್ತರಿಸ್ತಿದ್ದಾರೆ ಅಂತ ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಸದ್ಯ ಇಂಥವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹೊರಗಡೆ ಬಂದು ಕುದುರ್ಬೋದನ್ರಿ ಅದ್ರ ಹೊರಗಡೆ ಬಂದು ಕುದುರ್ಬೋದಾ? ಆಯ್ತು, ಹೊರಗಡೆ ಬಂದು ಕುದುರ್ಬೋದಾ? ಇವ್ರು ಹೊರಗಡೆ ಎಂಪ್ಲಾಯ್ ಅಲ್ಲ ಅವರು ಎಂಪ್ಲಾಯ್ ಅಲ್ಲ, ಮತ್ತೆ ಅದೇ ಅವ್ರಿಗೆ ಬಂದ್ ಕುದುರ್ಬೋದಾ? ಇಲ್ಲಿ ಕುಂದಿರ್ಬೋದು ಅಂದ್ರೆ ಅವ್ರಿಗೆ ಅದ್ರ ನಾಲೆಜ್ ಇದ್ದಕ್ಕೆ ಅವರು ರಿಸರ್ಚ್ ಹೋಗಿರ್ತಾರ್ರಿ. ಅವಾಗ ಒಂದು 10 ನಿಮಿಷ ಯಾರಿಗೆ ಪಬ್ಲಿಕ್ ತೊಂದರೆ ಆಗ್ಬಾರ್ದು ಕುಂದಿರ್ತಾರ ಸರ್. ಹುಬ್ಬಳ್ಳಿಯ ಐತಿಹಾಸಿಕ ಚೆನ್ನಮ್ಮ ವೃತ್ತದಲ್ಲಿ ಮುಂದಿನ 4 ತಿಂಗಳು ಸಂಚಾರ ನಿಷೇಧಿಸಲಾಗಿದೆ. ಫ್ಲೈಓವರ್ ನಿರ್ಮಾಣ ಕಾರ್ಯದಿಂದ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಈ ಹಿಂದೆ ಕಾಮಗಾರಿಯ ವೇಳೆ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ಸಾವನ್ನಪ್ಪಿದ್ದ ಹಿನ್ನೆಲೆ ಸಂಚಾರ ನಿಷೇಧಿಸಬೇಕು ಅಂತ ಕಾಮಗಾರಿ ಸಂಸ್ಥೆ ಮನವಿ ಮಾಡಿತ್ತು. ಈ ಹಿನ್ನೆಲೆ ಕೇಂದ್ರ ಸಚಿವರ ಸೂಚನೆಯ ಮೇರೆಗೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರು ಇನ್ನು ಸಂಚಾರ ಡಿಸಿಪಿ ರವೀಶ್ ಸ್ಥಳವನ್ನ ಪರಿಶೀಲನೆ ಮಾಡಿ ಚೆನ್ನಮ್ಮ ವೃತ್ತದಿಂದ ಸಂಚರಿಸುವ ವಾಹನಗಳಿಗೆ ಪರ್ಯಾಯ ರಸ್ತೆ ಮಾರ್ಗವನ್ನ ಸೂಚಿಸಿದ್ದಾರೆ.
ಅಕ್ರಮವಾಗಿ ಚರ್ಚ್ ನಿರ್ಮಾಣಕ್ಕೆ ಅನುಮತಿ ನೀಡಿದ ವಿಚಾರವಾಗಿ ಮರಡಿಯೂರು ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಆವರ್ತಿ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಆಡಳಿತ ಮಂಡಳಿಯ ವಿರುದ್ಧ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಮರಡಿಯೂರು ಗ್ರಾಮಸ್ಥರು ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಚರ್ಚ್ ನಿರ್ಮಾಣ ಮಾಡದಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೇಂದ್ರದ ಬೆಲೆ ಏರಿಕೆಯನ್ನ ಖಂಡಿಸಿ ಚಿತ್ರದುರ್ಗದ ಓಬವ್ವ ವೃತ್ತದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರೆಹಳ್ಳಿ ಉಲ್ಲಾಸ ನೇತೃತ್ವದಲ್ಲಿ ಕಾಂಗ್ರೆಸ್ ಕಚೇರಿಯಿಂದ ಓಬವ್ವ ಸರ್ಕಲ್ವರೆಗೂ ಪ್ರತಿಭಟನೆಯ ರ್ಯಾಲಿಯನ್ನು ನಡೆಸಲಾಗಿದೆ. ಈ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗುತ್ತಾ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಗದಪ್ರಹಾರ ಮಾಡುತ್ತಿರುವಂತ ಕೇಂದ್ರ ಬಿಜೆಪಿ ಸರ್ಕಾರವನ್ನ ವಜಾಗೊಳಿಸುವಂತೆ ಒತ್ತಾಯಿಸಿ ಶಿವಮೊಗ್ಗ ಜಿಲ್ಲೆಯ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕುದುರೆ ಗಾಡಿಯಲ್ಲಿ ಸಿಟಿ ರವಿ ವಿಜೇಂದ್ರ ಅವರ ಪ್ರತಿಕೃತಿಯನ್ನ ಕೂರಿಸಿ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಅನ್ನೋದಾಗಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಶೀನಪ್ಪ ಶೆಟ್ಟಿ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿ ಕೂಡಲೇ ಗ್ಯಾಸ್ ಡೀಸೆಲ್ ದರವನ್ನ ಇಳಿಸುವಂತೆ ಆಗ್ರಹಿಸಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ವಿಜೇಂದ್ರನಿಗೆ ರಾಜ್ಯ ಬಿಜೆಪಿ ನಾಯಕರಿಗೆ ಬಿಜೆಪಿ ಸರ್ಕಾರಕ್ಕೆ ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಮಾಡುತ್ತಿರುವ ಬಿಜೆಪಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಹಾಗೂ ಗ್ಯಾಸ್ ದರ ಏರಿಕೆಯ ವಿರುದ್ಧ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗುವ ಮೂಲಕ ಧಿಕ್ಕಾರವನ್ನ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ಜಿಲ್ಲಾವಾರು ಪ್ರತಿಭಟನೆ ನಡೆಸ್ತಾ ಇರುವ ಬಗ್ಗೆ ಯೂತ್ ಕಾಂಗ್ರೆಸ್ ಇಂದು ಹುಬ್ಬಳ್ಳಿಯ ತಹಶೀಲ್ದಾರ್ ಕಚೇರಿಯ ಮುಂಭಾಗ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಅಪರ ತಹಶೀಲ್ದಾರ್ಗೆ ಮನವಿ ನೀಡಿ ಪ್ರತಿಭಟನೆ ಮುಕ್ತಾಯ ಮಾಡಿದ್ರು. ಇನ್ನು ಧಾರವಾಡ ಜಿಲ್ಲೆಯ ಯುವ ಕಾಂಗ್ರೆಸ್ ಹಾಗೂ ಹುಬ್ಬಳ್ಳಿ ಧಾರವಾಡ ನಗರದ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಗ್ಯಾಸ್ ದರ ಏರಿಕೆಯ ವಿರುದ್ಧ ಕಲಬುರಗಿಯಲ್ಲಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿದೆ. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದ ರಸ್ತೆಯಲ್ಲಿ ಕೂತು ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಡು ರಸ್ತೆಯಲ್ಲೇ ಅಡುಗೆಯನ್ನ ಮಾಡಿ ಚಹಾ ಮಾಡಿ ಬಾಯ್ ಬಾಯ್ ಬಡ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ಕೂಡಲೇ ಬೆಲೆ ಏರಿಕೆಯನ್ನ ಹಿಂಪಡೆಯುವಂತೆ ಧಿಕ್ಕಾರಗಳನ್ನ ಕೂಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೆಳಗಾವಿ ನಗರದಲ್ಲಿರುವ ವನಿತಾ ವಿದ್ಯಾಲಯ ಶಾಲಾ ಮಂಡಳಿ ಏಕಾಏಕಿ ಶುಲ್ಕವನ್ನ ಹೆಚ್ಚಿಸಿದೆ. 3 ವರ್ಷಕ್ಕೊಮ್ಮೆ 2,000 ಹೆಚ್ಚಳ ಮಾಡಬೇಕಾಗಿದ್ದಂತ ಆಡಳಿತ ಮಂಡಳಿ
ದಿಢೀರಾಗಿ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಗಮನಕ್ಕೆ ತರದೆ 5 ರಿಂದ 6 ಸಾವಿರ ಶುಲ್ಕವನ್ನ ಹೆಚ್ಚಳ ಮಾಡಿ ಶಾಕ್ ನೀಡಿದೆ. ಶಾಲಾ ಆಡಳಿತ ಮಂಡಳಿಯ ಈ ನಿರ್ಧಾರಕ್ಕೆ ಪೋಷಕರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನೀವೇನು ಮಾಡಿದ್ರೂ ಕೂಡ ಶುಲ್ಕವನ್ನ ಕಡಿಮೆ ಮಾಡಲ್ಲ ಅಂತ ಪ್ರಿನ್ಸಿಪಾಲ್ ಈಗ ಹೇಳುತ್ತಿದ್ದಾರೆ. ಶುಲ್ಕ ಕಡಿಮೆ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತೆ ಅನ್ನೋದಾಗಿ ಶಾಲಾ ಆಡಳಿತ ಮಂಡಳಿಗೆ ಪೋಷಕರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯ ಶಾಸಕ ಜ್ಯೋತಿ ಗಣೇಶ್ ಬಳಿ ಫುಟ್ಪಾತ್ ವ್ಯಾಪಾರಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ತುಮಕೂರಿನ ಬಟವಾಡಿಯ ರೈಲ್ವೆ ಮೇಲು ಸೇತುವೆಯ ಕಾಮಗಾರಿಯ ಶಂಕುಸ್ಥಾಪನೆ ವೇಳೆ ಫುಟ್ಪಾತ್ ವ್ಯಾಪಾರಿಗಳು ಇಲ್ಲೇ ನಾವು ವ್ಯಾಪಾರವನ್ನ ಮಾಡ್ತೇವೆ ಅಂತ ಮನವಿ ಮಾಡಿಕೊಂಡಿದ್ದಾರೆ. ದಿಢೀರ್ ಕಾಣಿಸಿಕೊಂಡ ವ್ಯಾಪಾರಿಗಳನ್ನ ಕಂಡು ಶಾಸಕರು ಮೌನಕ್ಕೆ ಜಾರಿದ್ರು. ನಂತರ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಮಾತನಾಡಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಶಿವಮೊಗ್ಗದ ಡಿಸಿಸಿ ಬ್ಯಾಂಕ್ನಲ್ಲಿ 62.77 ಕೋಟಿ ಮೌಲ್ಯದ ನಕಲಿ ಗೋಲ್ಡ್ ಅಡಮಾನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳಿಂದ ದಾಳಿ ಮುಂದುವರೆದಿದೆ. ಮಂಜುನಾಥ ಗೌಡ ಆಪ್ತರ ನಿವಾಸದ ಮೇಲೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸುಧೀರ್ ಹಾಗೂ ಆಪ್ತ ಕೃಷ್ಣಮೂರ್ತಿ ಭಟ್ ಮನೆ ಮೇಲೆ ಇಡಿ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ನಿನ್ನೆ ಸಹ ಸುಮಾರು 8 ಕಡೆ ದಾಳಿ ಮಾಡಿದ ಅಧಿಕಾರಿಗಳು ಇಂದು ಸಹ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಎಸ್ಬಿಐ ಬ್ಯಾಂಕ್ನ ಎಟಿಎಂನಿಂದ ಹಣ ಕಳ್ಳತನ ಆಗಿರುವಂತಹ ಘಟನೆ ಕಲಬುರಗಿ ನಗರದ ರಾಮನಗರದಲ್ಲಿ ನಡೆದಿದೆ. ನಿನ್ನೆ ಸಂಜೆ 6 ಗಂಟೆಗೆ ಸುಮಾರಿಗೆ ಎಟಿಎಂಗೆ ಬ್ಯಾಂಕ್ ಸಿಬ್ಬಂದಿ ಹಣ ಹಾಕಿದ್ರು. ಸೆಕ್ಯೂರಿಟಿ ಗಾರ್ಡ್ ಇಲ್ಲದನ್ನ ಗಮನಿಸಿ ನಸುಕಿನ ಜಾವ 3 ಗಂಟೆಯ ಸುಮಾರಿಗೆ ಎಟಿಎಂನಲ್ಲಿದ್ದಂತಹ ಸಿಸಿಟಿವಿಗೆ ಒಂದು ಸ್ಪ್ರೇಯನ್ನ ಮಾಡಿ ಗ್ಯಾಸ್ ಕಟ್ಟರಿಂದ ಎಟಿಎಂ ಅನ್ನ ಒಡೆದು ಸುಮಾರು 18 ಲಕ್ಷ ಹಣವನ್ನ ದುಷ್ಕರ್ಮಿಗಳು ದೋಚಿ ಎಸ್ಕೇಪ್ ಆಗಿದ್ದಾರೆ. ಘಟನೆ ಸಂಬಂಧ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಮನಿ ಡಬ್ಲಿಂಗ್ ಸ್ಕೀಮ್ನಲ್ಲಿ ಕೋಟಿ ಹಣ ಕಳೆದುಕೊಂಡ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ಹಣಕ್ಕೆ 20% ಬಡ್ಡಿಯನ್ನ ಕೊಡೋದಾಗಿ ವಾಸವಿ ಸ್ವಗೃಹ ಹೋಮ್ ನೀಡ್ಸ್ ಅಂಡ್ ಕನ್ವೆನ್ಸ್ ಹೆಸರಿನಲ್ಲಿ ಜನ ಹಣವನ್ನ ಪಡೆದು ವಂಚನೆಯನ್ನ ಮಾಡಿದ್ದಾರೆ. ಇನ್ನು ಕಳೆದ 3 ವರ್ಷದ ಹಿಂದೆ ವಿಶ್ವನಾಥ ಹಣಕ್ಕೆ ಹೆಚ್ಚಿನ ಬಡ್ಡಿಯನ್ನ ನೀಡೋದಾಗಿ ಹೇಳಿ 10 ಲಕ್ಷದವರೆಗೆ ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಸುಮಾರು 50 ಕೋಟಿಗೂ ಹೆಚ್ಚು ಹಣವನ್ನ ಪಡೆದು ವಂಚನೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರುತ್ತಾ ಇದೆ. ಇನ್ನು ವಿಷಯ ತಿಳಿದಂತ ಪೊಲೀಸರು ವಂಚನೆ ಪ್ರಕರಣವನ್ನ ದಾಖಲಿಸಿಕೊಂಡು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಇನ್ನು ವಿಶ್ವನಾಥ್ ಪರಾರಿಯಾಗಿರುವುದು ಕೂಡ ತಿಳಿದು ಬಂದಿದೆ. ಟೀ ಅಂಗಡಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಭಾರೀ ಅನಾಹುತವೊಂದಾಗಿದೆ. ತಾಯಿ ಮಗಳು ಪರಾರಿಯಾಗಿದ್ದಾರೆ. ಕಗ್ಗಲಿಪುರದ ರಮೇಶ್ ನಗರದ ಮುಖ್ಯ ರಸ್ತೆಯಲ್ಲಿರುವ ಟೀ ಅಂಗಡಿಯಲ್ಲಿ ಟೀ ಮಾಡುವಾಗ ಸಿಲಿಂಡರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡ್ಬಿಟ್ಟಿದೆ. ಬೆಂಕಿ ಹೊತ್ತಿರೋದನ್ನ ಗಮನಿಸಿದಂತ ತಾಯಿ ಮಗಳನ್ನ ಹೊತ್ತಿಕೊಂಡು ಹೊರಗು ಓಡಿದ್ದಾಳೆ. ಏನೋ ತಾಯಿ ಮಗಳು ಹೊರಬರ್ತಿದ್ದಂತೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅಲ್ಲಿರುವಂತ ಅಂಗಡಿ ಪೀಸ್ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಿರುಕು ಬಿಟ್ಟ ಅಪಾಯದ ಹಂತದಲ್ಲಿರುವಂತಹ ಸೇತುವೆ ಮೇಲೆ ವಾಹನ ಸವಾರರು ಜೀವ ಭಯದಲ್ಲೇ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೀದರ್ ಜಿಲ್ಲೆಯ ಕಾರಂಜಾ ಹಿನ್ನೀರಿಯಲ್ಲಿ ಅಡ್ಡಲಾಗಿ 25 ವರ್ಷದ ಹಿಂದೆ ಕಟ್ಟಲಾದಂತಹ ಈ ಒಂದು ಸೇತುವೆ 3 ಕಡೆಯಲ್ಲಿ ದೊಡ್ಡ ಗಾತ್ರದ ಬಿರುಕು ಬಿಟ್ಟಿದೆ. ಸಪೋರ್ಟ್ಗೆಂದು ಹಾಕಲಾಗಿದ್ದಂತ ಕಬ್ಬಿಣ ಕೂಡ ಬಿರುಕನ್ನ ಬಿಟ್ಟಿದೆ. ನಿತ್ಯ ಸಾವಿರಾರು ವಾಹನಗಳು ಇಲ್ಲಿ ಓಡಾಡುವಂತ ಈ ಸೇತುವೆಯ ಬಗ್ಗೆ ಈಗ ಸಾರ್ವಜನಿಕರು ಬಹಳಷ್ಟು ಆತಂಕದಲ್ಲಿ ಓಡಾಡ್ತಿದ್ದಾರೆ. ಬೀದರ್ ಹಾಗೂ ಅನೇಕ ಗ್ರಾಮಗಳಿಗೆ ಸಂಪರ್ಕಿಸುವಂತಹ ಮುಖ್ಯ ಸೇತುವೆ ಇದು. ಸದಾ ನೀರು ತುಂಬಿರುವಂತಹ ಕಾರಂಜಾ ಹಿನ್ನೀರು ಸ್ವಲ್ಪ ಯಾಮಾರಿದ್ರೂ ಕೂಡ ಜೀವ ಹಾನಿಯಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಓರ್ವ ಬಾಲಕ 1 ಗಂಟೆಗಳ ಕಾಲ ನೀರಿನಲ್ಲಿ ಶವಾಸನವನ್ನ ಮಾಡಿ ದಾಖಲೆ ಮಾಡಿದ್ದಾನೆ. ಕಿಶೋರ್ ವಿದ್ಯಾಭವನದಲ್ಲಿ 2ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಂತ ಈ 2 ವರ್ಷದ ಬಾಲಕ ಮೊಹಮ್ಮದ್ ಅನಸ್ ನೀರಿನಲ್ಲಿ ಶವಾಸನವನ್ನ ಮಾಡಿದ್ದಾನೆ.
ಬೇಸಿಗೆ ರಜೆಯಲ್ಲಿ ಬಾಲಕ ಬಾವಿಯಲ್ಲಿ ಈಜನ್ನ ಕಲಿತು 1 ಗಂಟೆಗೂ ಹೆಚ್ಚು ಸಮಯ ಶವಾಸನವನ್ನ ಮಾಡಿ ಈಗ ದಾಖಲೆ ಮಾಡಿದ್ದಾನೆ. ಬಾಗಲಕೋಟೆಯ ಜಮಖಂಡಿ ಗ್ರಾಮದ ಜನರಿಗೆ ಕುಡಿಯುವ ನೀರಿಗೂ ಕೂಡ ಈಗ ಪರದಾಡುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ನೀರಿನ ಸಮಸ್ಯೆಯಿಂದ ಮತ್ತೂರು, ಮೈಗೂರು, ಕಂಕನವಾಡಿ, ತುಬಚಿ ಗ್ರಾಮದಲ್ಲಿನ ಜನರಿಗೆ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿಲ್ಲ ಅಂತ ಪರದಾಡ್ತಿದ್ದಾರೆ. ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಕೃಷ್ಣಾ ನದಿಗೆ ನೀರು ಹರಿಸುವಂತೆ ಅಲ್ಲಿನ ರೈತರು ಒತ್ತಾಯಿಸುತ್ತಿದ್ದಾರೆ. ಹೀಗಾಗಿ ಹಿಪ್ಪರಗಿ ಜಲಾಶಯದಿಂದ 1 ಟಿಎಂಸಿ ನೀರು ಹರಿಸುವಂತೆ ಜಮಖಂಡಿ ತಾಲೂಕಿನ ಮತ್ತೂರು ಭಾಗದ ರೈತರು ಆಗ್ರಹಿಸಿದ್ದಾರೆ. ಚಿಕ್ಕೋಡಿ ಉಪವಿಭಾಗದಲ್ಲಿ ಸುರಿದ ಅಕಾಲಿಕ ಮಳೆಯಿಂದಾಗಿ ಹಲವಾರು ಅವಾಂತರಗಳು ಸಂಭವಿಸಿಬಿಟ್ಟಿದೆ. ಶೈಕ್ಷಣಿಕ ಜಿಲ್ಲೆಯ ಹಲವು ಭಾಗಗಳಲ್ಲಿ ಭಾರೀ ಪ್ರಮಾಣದ ಗಾಳಿ ಬೀಸಿದ ಹಿನ್ನೆಲೆಯಲ್ಲಿ ಬೆಳೆಗಳು ನೆಲಕ್ಕಚ್ಚಿ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಸಾವಿರಾರು ರೂಪಾಯಿ ವೆಚ್ಚದಲ್ಲಿ ಬೆಳೆಗಳು ಈಗ ಮಣ್ಣು ಪಾಲಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ವರ್ಷದ ಮೊದಲ ಮಳೆಯೇ ನಾಶವಾಗಿದೆ ಅನ್ನೋದಾಗಿ ಈಗ ಮಳೆಯಿಂದಾಗಿ ಆಗಿರುವಂತಹ ಸಂಕಷ್ಟಕ್ಕೆ ರೈತರು ಪರದಾಡ್ತಿದ್ದಾರೆ. 7 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಪಪಾಯ ಬೆಳೆಗೆ ಸಂಪೂರ್ಣ ನಾಶ ಆಗಿರುವಂತಹ ಘಟನೆ ನಡೆದಿದೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ ನಡೆದಿದೆ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ಪಪಾಯ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಸಂಗಮೇಶ ಹೊಸಗೂಡಗೆ ಸೇರಿದಂತಹ 4 ಎಕರೆ, ಇನ್ನು ನಾಗಪ್ಪಟಕ್ಕ ಎಂಬ ರೈತರಿಗೆ ಸೇರಿದ 3 ಎಕರೆಯಲ್ಲಿ ಬೆಳೆದಂತಹ ಪಪಾಯಿ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಜಮೀನಿಗೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ನಷ್ಟ ಪರಿಹಾರ ನೀಡುವಂತೆ ರೈತರು ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಅಮ್ಮ ಎಂದರೆ ಭೂಮಿ ಮೇಲೆ ಇರುವಂತಹ ದೇವರು ಇದ್ದಂತೆ. ಆದರೆ ದೈವ ಅನ್ನೋದನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಂತೀವಿ. ಆದರೆ ಪದೇ ಪದೇ ಸಾಬೀತು ಮಾಡುವಂತ ಪ್ರಸಂಗಗಳು ಕೂಡ ನಡೆದಾನೆ ಇರುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಟೌನ್ನಲ್ಲಿ ತಾಯಿಯೊಬ್ಬರು ತನ್ನ ಮಗನಿಗೆ ತನ್ನ 1 ಕಿಡ್ನಿಯನ್ನ ದಾನ ಮಾಡುವ ಮೂಲಕ ಮರು ಜನ್ಮವನ್ನ ನೀಡಿದ್ದಾರೆ. 48 ವರ್ಷದ ನಾಗವೇಣಿ ಎಂಬ ಮಹಾನ್ ತಾಯಿ ತನ್ನ 24 ವರ್ಷದ ಚಂದನ್ಗೆ ಕಿಡ್ನಿಯನ್ನ ದಾನ ಮಾಡಿದ್ದಾರೆ. ಈ ಮೂಲಕ ಅಮ್ಮ ಎಂದರೆ ಪ್ರೀತಿ, ಕಾಳಜಿ, ತ್ಯಾಗದಿಂದ ತನ್ನ ಬದುಕನ್ನೇ ಮಕ್ಕಳಿಗೆ ಮೀಸಲಿಡ್ತಾಳೆ ಅನ್ನೋದಕ್ಕೆ ಈಗ ಮತ್ತೊಂದು ಸಾಕ್ಷಿ ಇಲ್ಲಿ ಸಿಕ್ಕಿದೆ. ಪಾಪಿ ತಾಯಿಯೊಬ್ಬಳು ಗರ್ಭಪಾತವನ್ನ ಮಾಡಿಸಿ ಹೆಣ್ಣು ಮಗುವನ್ನ ಈ ಶವವನ್ನ ಬಿಸಾಡಿದ್ದಾಳೆ. ಈ ಹೃದಯ ವಿದ್ರಾವಕ ಘಟನೆ ಮೈಸೂರಿನ ಲಕ್ಷ್ಮೀಕಾಂತ್ ನಗರದಲ್ಲಿ ನಡೆದಿದೆ. 8 ತಿಂಗಳ ನವಜಾತ ಹೆಣ್ಣು ಶಿಶುವಿನ ಶವ ಕಂಡ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಲಕ್ಷ್ಮೀಕಾಂತ್ ನಗರದ ಮಾರಿಗುಡಿ ಸಮೀಪ ಈ ಶಿಶುವಿನ ಶವ ಪತ್ತೆಯಾಗಿದ್ದು ಸ್ಥಳೀಯರು ಗಾಬರಿಗೊಂಡು ಹೆಬ್ಬಾಳು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ನಾಪತ್ತೆಯಾಗಿರೋ ಮಹಿಳೆಯ ಪತ್ತೆಗೆ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ರೈಲ್ವೆ ಹಳಿಗೆ ಬಿದ್ದು ಆತ್ಮಹತ್ಯೆಗೆ ಯತ್ನಿಸಿದ ಯುವಕನ 2 ಕಾಲುಗಳು ಕಟ್ಟಾಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ರೋಡ್ ರೈಲ್ವೆ ನಿಲ್ದಾಣದ ಬಳಿ ನಡೆದಿದೆ. ಹೊಳಪ್ಪ ಹುಲಕುಂದ ಆತ್ಮಹತ್ಯೆಗೆ ಯತ್ನಿಸಿದ ಯುವಕನಾಗಿದ್ದು 2 ಕಾಲುಗಳು ಕಟ್ಟಾಗಿದೆ. ಅಧಿಕಾರಿಗಳ ವಿಚಾರಣೆ ವೇಳೆ ಹಳಿ ದಾಟುವ ವೇಳೆ ಘಟನೆಯಾಗಿದೆ ಅಂತ ಮಾಹಿತಿ ನೀಡಿದ್ದಾನೆ. ಕಾಲು ಕಟ್ಟಾದ ಯುವಕನನ್ನ ಆಸ್ಪತ್ರೆಗೆ ಕಳಿಸೋದು ಬಿಟ್ಟು ಮೊಬೈಲ್ ಹಿಡಿದು ವಿಚಾರಣೆ ಮಾಡಿದ ಅಧಿಕಾರಿಗಳು ಇನ್ನು ವಿಚಾರಣೆಯನ್ನ ನಡೆಸಿದ್ದಾರೆ. ನಂತರ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಯುವಕನಿಗೆ ಚಿಕಿತ್ಸೆಯನ್ನ ನೀಡಲಾಗಿದೆ. ಎಲ್ಲಿಂದ ಹತ್ತಿದೆ ನಿಮ್ಮ ಗಾಡಿ? ಬರ್ಕೊಂಡ್ರೆ ಹತ್ತಿ ಬಾಚಾಪುರ ಹತ್ತಿ ಗಾಡಿನ ಅರಪೆ ಗಾಡಿ. ಹಲೋ, ಎಲ್ಲಿ ಟಿಕೆಟ್ ಐತೆ? ಟಿಕೆಟ್ ಐತೆ? ರೈಲ್ವೆ ಟಿಕೆಟ್ ಐತೆ? ಹಲೋ, ಯಾಕೆ ತಗೊಳಿಲ್ಲ ಟಿಕೆಟ್? ಅರ್ಜೆಂಟ್ ಓಡಿ ಬಂದು ಈ ಗಾಡಿ ಸ್ಟಾಪ್ ಇದೆ ಇಲ್ಲಲ್ಲ, ಹೆಂಗ್ ಹತ್ತಿದ ಗಾಡಿ? ಬಂದ್ ಕೂತಿದ್ದೆ, ಹುಡ್ಕೊತ ಹೋಗಿ ಹೊಡ್ಕೊಂತ ಹೋಗತ್ತಿದೆ ಗಾಡಿ. ಗಾಡಿ ಸ್ಟಾಪ್ ಆಗಲಿಲ್ಲ, ಆ ಸ್ಟೇಷನ್ ಹತ್ರ ಸ್ಟಾಪ್ ಗಾಡಿ. ನೀನು ಓಡ್ಕೊಂತ ಗಾಡಿ ಕಾಲ್ ಕಟ್ಟಿ ಎಲ್ಲಿಂದ ಬಾಚಾಪುರದ ಗಾಡಿ ಹತ್ತಿದೆ. ಹೊರಕಡೆಯಿಂದ ನಾ ಹತ್ತೀನ್ರ ಅಲ್ಲಿ ಪಶ್ಚಾಪುರದಿಂದ ಬರೋ ಮುಂದೆ ಬಿದ್ದನವ. ಮತ್ತೆ ಗೋಕಾಕ್ ಎಲ್ಲಿ ಬಿದ್ದಿ? ಕುಕ್ಕದಾಗ
ಕುರಿಗಳ ಮೇಲೆ ಬೀದಿ ನಾಯಿಗಳ ಗುಂಪು ದಾಳಿ ನಡೆಸಿರುವಂತಹ ಘಟನೆ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ತಾಲೂಕಿನಲ್ಲಿ ನಡೆದಿದೆ. 15ಕ್ಕೂ ಅಧಿಕ ಕುರಿಗಳ ಮೇಲೆ ನಾಯಿಗಳು ಮುಗಿಬಿದ್ದಿದ್ದು ಸ್ಥಳದಲ್ಲೇ 3 ಕುರಿಗಳು ಸಾವನ್ನಪ್ಪಿದವೆ. ಇನ್ನು 12ಕ್ಕೂ ಅಧಿಕ ಕುರಿಗಳು ಗಂಭೀರ ಸ್ಥಿತಿಯಲ್ಲಿದ್ದಾವೆ. ಈ ಕುರಿಗಳು ಗ್ರಾಮದ ದೋಬಿ ವೆಂಕಟಪ್ಪ ಸ್ವಾಮಿ ಅವರಿಗೆ ಸೇರಿದ್ದು ಕುರಿಗಳನ್ನ ಕಳೆದುಕೊಂಡ ವೆಂಕಟಸ್ವಾಮಿ ಕಂಗಾಲಾಗಿದ್ದಾರೆ. ಬೀದಿ ನಾಯಿಗಳ ಕಡಿವಾಣಕ್ಕೆ ಗ್ರಾಮಸ್ಥರು ಈಗ ಒತ್ತಾಯಿಸಿದ್ದಾರೆ. ಬೈಕ್ಗೆ ಕಾರು ಡಿಕ್ಕಿಯಾಗಿ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಿರುವಂತಹ ಘಟನೆ ವಿಜಯನಗರದಲ್ಲಿ ನಡೆದಿದೆ. ಕೂಡ್ಲಿಗಿ ತಾಲೂಕಿನ ಕಾಸಹೊಸಹಳ್ಳಿ ರಾಷ್ಟ್ರೀಯ ಹೆದ್ದಾರಿಯ 50ರಲ್ಲಿ ಬೈಕ್ ಸವಾರ ಕುಮಾರ್ ಮೃತಪಟ್ಟಿದ್ದಾರೆ. ಅತಿ ವೇಗವಾಗಿ ಚಲಿಸುತ್ತಿದ್ದಂತಹ ಕಾರು ಬೈಕ್ಗೆ ಡಿಕ್ಕಿ ಹೊಡೆದಂತ ಪರಿಣಾಮ ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಈಗ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಕಾಸಹೊಸಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಾರು ಸಮೇತ ಡ್ರೈವರ್ನನ್ನ ಠಾಣೆಗೆ ಕರೆತಂದು ಪ್ರಕರಣವನ್ನ ದಾಖಲಿಸಿ ತನಿಖೆಯನ್ನ ಕೈಗೊಂಡಿದ್ದಾರೆ. ಗೌರಿ ಶೀಟರ್ ನೇಪಾಳಿ ಮಂಜನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಾರಿಯಾಗಿದ್ದಂತ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯಲ್ಲಿ ಯುಗಾದಿ ಹಬ್ಬದ ದಿನದಂದು ಒಂದು ಸಣ್ಣ ಕಾರಣಕ್ಕೆ ಜಗಳವಾಡಿ ಕೊಲೆಯಲ್ಲಿ ಆ ಪ್ರಕರಣ ಅಂತ್ಯವಾಗಿತ್ತು. ಮಾರಕ ಅಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದು ಆರೋಪಿಗಳು ಪರಾರಿಯಾಗಿದ್ರು. ಪ್ರಕರಣ ಸಂಬಂಧ ತನಿಖೆಯನ್ನ ಮುಂದುವರೆಸಿದ್ದ ಹೆಬ್ಬಗೋಡಿ ಪೊಲೀಸರು ಸದ್ಯ ಜಗದೀಶ್ ಮತ್ತು ಮಹೇಶ್ ಅಂಡ್ ಗ್ಯಾಂಗ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಈಜಲು ಹೋದ ವೇಳೆ ಕರೆಂಟ್ ಶಾಕ್ ಹೊಡೆದು 2 ಬಾಲಕರು ಸಾವನ್ನಪ್ಪಿರುವಂತಹ ಘಟನೆ ಕೊಪ್ಪಳ ತಾಲೂಕಿನ ಹೊಸಳ್ಳಿ ಗ್ರಾಮದ ಬಳಿ ನಡೆದಿದೆ. ಕಾಲುವೆಯಲ್ಲಿ ಈಜಲು ಹೋಗಿದ್ದಾಗ ಕಾಲುವೆ ಬಳಿ ಇದ್ದ ಕಬ್ಬಿಣದ ಪೈಪ್ ಹಿಡಿದು 15 ವರ್ಷದ ಮಂಜುನಾಥ್ ಹಾಗೂ 11 ವರ್ಷದ ಯಮನೂರಪ್ಪ ಎಂಬ ಬಾಲಕ ಮೃತಪಟ್ಟಿದ್ದಾರೆ. ಮೃತ ಬಾಲಕರನ್ನ ನೋಡಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಘಟನೆ ಸಂಬಂಧ ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಾಳಿ ಮಳೆಗೆ ವಿದ್ಯುತ್ ಶಾಕ್ ಸರ್ಕ್ಯೂಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಿಬಿಂಚೆ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಭೇಟಿ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಜಾಲಿಬಿಂಚೆ ಗ್ರಾಮದಲ್ಲಿ ವಿದ್ಯುತ್ ಅವಘಡದಿಂದ ಇಡೀ ಗ್ರಾಮವೇ ಹೊತ್ತಿ ಉರಿದಿತ್ತು. ಅವಘಡದಲ್ಲಿ ಹಲವರಿಗೆ ಗಾಯಗಳಾಗಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದರು. ಇನ್ನು ಘಟನೆ ಸಂಬಂಧ ಡಿಸಿ ಸುಶೀಲಾ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಲ್ಲದೆ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿ ಪರಿಹಾರ ನೀಡುವ ಭರವಸೆಯನ್ನ ನೀಡಿದ್ದಾರೆ. ಇನ್ನು ಅಧಿಕಾರಿಗಳಿಗೆ ಕೂಡಲೇ ವಿದ್ಯುತ್ ಸಮಸ್ಯೆಯನ್ನ ಪರಿಹರಿಸುವಂತೆ ಗ್ರಾಮಸ್ಥರು ಸೂಚಿಸಿದ್ದಾರೆ. ಮಳೆ ಮತ್ತು ಗಾಳಿ ಅವಘಡದಿಂದ ಆದಂತ ಅನಾಹುತ ನಿಜವಾಗ್ಲೂ ಬಹಳ ನೋವನ್ನುಂಟು ಮಾಡಿದೆ. ಆ ರಾತ್ರಿ ಆದಂತ ಅಗ್ನಿ ಅವಘಡ, ಶಾರ್ಟ್ ಸರ್ಕ್ಯೂಟ್ ಆದಂತ ಅಗ್ನಿ ಅವಘಡದಿಂದ ನಮ್ಮ ಗ್ರಾಮದಲ್ಲಿರುವಂತ 100ಕ್ಕೂ ಹೆಚ್ಚು ಮನೆಗಳ ಫ್ರಿಡ್ಜ್ ಮತ್ತು ಟಿವಿ, ಇಲೆಕ್ಟ್ರಿಕಲ್. ಬಿಸಿಲಿನ ತಾಪಕ್ಕೆ ಬೈಕ್ ಹೊತ್ತಿ ಉರಿದಿರುವಂತಹ ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ನಡೆದಿದೆ. ಬಸ್ ನಿಲ್ದಾಣದಲ್ಲಿ ಪಾರ್ಕ್ ಮಾಡಿದ್ದ ಬೈಕ್ ಬಿಸಿಲಿನ ತಾಪದಿಂದ ಬೆಂಕಿ ಹೊತ್ತು ಉರಿದುಕೊಂಡು ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದ್ದು ಬೈಕ್ ಸವಾರರು ಡ್ರೈವ್ ಮಾಡುವ ಮುನ್ನ ಎಚ್ಚರಿಕೆಯಿಂದ ಇರಬೇಕು ಅಂತ ಪೊಲೀಸರು ಈಗಾಗಲೇ ತಿಳಿಸಿದ್ದಾರೆ. ಇನ್ನು ಘಟನೆ ಈಗ ಶಹಾಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. बाजू गाड़ा नहीं लगे